ಇವತ್ತು ಡೇಟ್ ಬಂದುಬಿಟ್ಟು ಡಿಸೆಂಬರ್ 3 ಮಂಗಳವಾರ. ಈಗ ಸಮಯ ಬಂದುಬಿಟ್ಟು 11:34 ಆಗಿದೆ. ನೋಡಿ, ನನ್ನ ಕೆಲವು ಟ್ರೇಡ್ಗಳಿದೆ. ಇವೆಲ್ಲ ಪೊಸಿಷನಲ್ ಟ್ರೇಡ್ಸ್. ಓಕೆ, ಈ ಪೊಸಿಷನಲ್ ಟ್ರೇಡ್ಸಲ್ಲಿ ನಾವು ಕೆಲವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟು ತುಂಬ ರನ್ನಪ್ ಆಗ್ತಾ ಇದೆ. ಸೊ ನಮ್ಮ ಈ ಪೊಸಿಷನಲ್ ಟ್ರೇಡ್ಗಳೇನು, ಇದಕ್ಕೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಕರೆಂಟ್ಲಿ ನನಗೆ ಈ ಟ್ರೇಡಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಥರ ಲಾಸ್ ಆಗಿಲ್ಲ. ದಟ್ ಈಸ್ ಬಿಕಾಸ್ ಇವತ್ತು ಡೇ ಹಿಸ್ಟ್ರಿನ ನೋಡ್ಬೋದು, ಇಲ್ಲೊಂದು 3,000 ರೂಪಾಯಿ ಪ್ರಾಫಿಟ್ ಆಗಿದೆ. ಈ 3,000 ರೂಪಾಯಿ ಪ್ರಾಫಿಟ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ನನಗೆ ಯಾವುದೇ ಥರ ಲಾಸ್ ಆಗಿಲ್ಲ. ಇಲ್ಲಿ ನೋಡ್ಬೋದು 100 ಕ್ವಾಂಟಿಟಿ ಸೇಲ್ ಮಾಡಿದ್ವಿ. ಇದು ನೇಕೆಡ್ಸ್ ಎಲ್ಲ ಅಲ್ಲ. ಏನಕ್ಕೆ ಅಂದರೆ ನೋಡಿ, ನನಗೆ ಪುಟ್ ಸೈಡಲ್ಲಿ ಕೆಲವು ಮೊದಲೇ ಟ್ರೇಡ್ ಇದು ಕೆಳಗಡೆ ಬಂದರೆ ಪ್ರಾಫಿಟ್ ಆಗುತ್ತೆ. ಹಾಗೆ 12ನೇ ತಾರೀಕು ಎಕ್ಸ್ಪೈರ್ ಆಗ್ತಾ ಇದೆಯಲ್ಲ, ಅಂದರೆ ನೆಕ್ಸ್ಟ್ ವೀಕಿಂದು ಒಂದು ಟ್ರೇಡ್ ಇದೆಯಲ್ಲ, ಇದರಲ್ಲೂ ಅಷ್ಟೇ ನಮಗೆ ಕೆಳಗಡೆ ಬಂದ್ರೇ ಬೆನಿಫಿಟ್ ಆಗೋದು ಆ್ಯಸ್ ಆಫ್ ನೌ. ಓಕೆ, ಹಾಗಾಗಿ ನಾನು ಈ ಟ್ರೇಡನ್ನು ಆ್ಯಡ್ ಮಾಡಬೇಕಾಯಿತು. ಈ ಟ್ರೇಡನ್ನು ನಾನು ಹೀಗೆ ಕ್ಯಾರಿ ಮಾಡಲ್ಲ. ಎಂಡ್ ಆಫ್ ದ ಡೇ ಈ ಟ್ರೇಡನ್ನು ಕನ್ವರ್ಟ್ ಮಾಡ್ತೀನಿ. ಯಾವ ಥರ ಕನ್ವರ್ಟ್ ಮಾಡ್ತೀನಿ ಅದನ್ನು ನೋಡೋಣ. ಹಾಗೆ ಈ ಟ್ರೇಡಿಗೆ ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅದನ್ನು ನೋಡೋಣ. ಅದರಿಂದ ಏನಾಗುತ್ತೆ ನೋಡಿ, 2 ಟೈಮ್ ಫ್ರೇಮ್ ಇದೆ. 5ನೇ ತಾರೀಕು ಎಕ್ಸ್ಪೈರ್ ಆಗೋದು ಬೇರೆ ಇದೆ, ಹಾಗೆ 12ನೇ ತಾರೀಕಿಂದು ಎಕ್ಸ್ಪೈರಿ ಇದೆ. ಸೊ ಇವೆರಡನ್ನೂ ನಾನು ಮರ್ಜ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಕೆಳಗಡೆ ಹೋದ್ರೂ ಲಾಸ್ ಆಗಬಾರ್ದು, ಮೇಲ್ಗಡೆ ಹೋದ್ರೂ ಲಾಸ್ ಆಗಬಾರ್ದು. ಅದು ಹೇಗೆ ಮಾಡೋದು ನೋಡಿ. ಈಗ ನಮಗೆ ಈ ಟ್ರೇಡಲ್ಲಿ ಪ್ರಾಫಿಟ್ ಇರೋದ್ರಿಂದನೇ ಇದನ್ನು ಮಾಡೋದಕ್ಕೆ ಸಾಧ್ಯ. ನೋಡಿ, ಮೊದಲನೇದಾಗಿ ಈ 12ನೇ ತಾರೀಕು ಟ್ರೇಡ್ ಇದೆಯಲ್ಲ, ಅದು ಯಾವುದು ನೋಡಿ. 12ನೇ ತಾರೀಕು ಟ್ರೇಡ್ ಇದೆಯಲ್ಲ, ಇದು ನೋಡಿ. ಈ ಟ್ರೇಡಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ, ಆದರೆ ಇಮಿಡಿಯೇಟಾಗಿ ಹೋದರೆ ಲಾಸ್ ಆಗುತ್ತೆ. ಇಲ್ಲಿ ನೋಡ್ಬೋದು 400 ಚಿಲ್ಲರೆ ಲಾಸ್ ತೋರಿಸ್ತಾ ಇದೆ. ಇದು ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಇರ್ಬೋದು. ಓಕೆ, 500-600 ರೂಪಾಯಿ ಲಾಸ್ ಆಗಿರ್ಬೋದು ಅಷ್ಟೇ. ಇದರಲ್ಲೇನು ದೊಡ್ಡದಾಗಿ ಲಾಸ್ ಆಗಿಲ್ಲ. ಆದರೆ ಈ ಟ್ರೇಡಲ್ಲಿ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ 27,000 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 12,400 ಇದೆ. 12,400 ಯಾವಾಗ ಆಗುತ್ತೆ ಅಂದರೆ 24,800 ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಈಗ ಅದಾಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ, ಆದರೆ ನನಗೆ ಇಲ್ಲಿರೋ ಲಾಸನ್ನು ಕಟ್ ಮಾಡಬೇಕು. ಓಕೆ, ಸೊ ನಮಗೆ ಡೌನ್ ಸೈಡ್ ಇದೆಯಲ್ಲ, ಡೌನ್ ಸೈಡ್ ತುಂಬ ಚಿಕ್ಕ ಲಾಸ್ ಇದೆ. ಇದು ಲಾಸು ಆಗಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ ಕೆಳಗಡೆ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೊಸಿಷನಲ್ ಡೆಲ್ಟಾ -31, ಅಂದರೆ ಮಾರ್ಕೆಟು ಕೆಳಗಡೆ ಬಂದರೆ ಈ ಟ್ರೇಡಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ, ಮೇಲ್ಗಡೆ ಹೋದರೆ ಅಲ್ಲ. ಸೊ ಮೇಲ್ಗಡೆ ಹೋದರೆ ನಮಗೆ ಇದರಲ್ಲಿ ರಿಸ್ಕ್ ಇದೆ. ಈ ಟ್ರೇಡನ್ನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ನೋಡಿ. ಇದನ್ನು ನಾನು ಈ ಥರ ಕನ್ವರ್ಟ್ ಮಾಡ್ಕೊಬಿಡ್ತೀನಿ. ಈ ಥರ ಕನ್ವರ್ಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ನಮ್ಮ ಮ್ಯಾಕ್ಸಿಮಮ್ ಲಾಸು ಈ ಟ್ರೇಡಲ್ಲಿ ಬರೀ 5,700. ಹಾಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 24,000. ಈಗ ನಿಮ್ಗೊಂದು ಕ್ವಶನ್ ಬರುತ್ತೆ, ಹೌದು ಪ್ರವೀಣ್ ಇದೆಲ್ಲ ಕರೆಕ್ಟು, ಈಗ ಕೆಳಗಡೆ ಹೋದ್ರೂ ಇದರಲ್ಲಿ ಲಾಸ್ ಆಗ್ಬಿಡುತ್ತಲ್ಲ, ಅದರಲ್ಲಿ ಲಾಸ್ ಕಡಿಮೆ ಇತ್ತು. ಸೊ ಈ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ಲಾಸ್ ಜಾಸ್ತಿ ಆಯ್ತಲ್ಲ. ನೋಡಿ, ಇಲ್ಲಿ ಲಾಸ್ ಕಡಿಮೆ ಇತ್ತು, ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದಕ್ಕೆ ಏನಾಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ನಾವು 5ನೇ ತಾರೀಕು ಟ್ರೇಡ್ ತೊಗೊಂಡಿದ್ದೀನಲ್ಲ, ಅಂದರೆ ಡಿಸೆಂಬರ್ 5ಕ್ಕೆ ಎಕ್ಸ್ಪೈರ್ ಆಗ್ತಾ ಇದೆಯಲ್ಲ, ಈ ಟ್ರೇಡ್ಗಳು ಕೆಳಗಡೆ ಬಂದರೆ ನನಗೆ ಪ್ರಾಫಿಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಲೆಗ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ಇಂಟ್ರಾಡೇನಲ್ಲಿ 24,200. ಇದರಲ್ಲಿ ಏನಾಗ್ತಾ ಇದೆ, ನನಗೆ 3,000 ಚಿಲ್ಲರೆ ಪ್ರಾಫಿಟ್ ಆಗ್ತಾ ಇದೆ. ಇದನ್ನು ನಾನು ಈ ಥರ ಕನ್ವರ್ಟ್ ಮಾಡ್ಕೊಬಿಡ್ತೀನಿ. ಯಾವ ಥರ ನೋಡಿ, ಈ ಥರ ಟ್ರೇಡ್ನಾಗಿ ಕನ್ವರ್ಟ್ ಮಾಡ್ಕೊಬಿಡ್ತೀನಿ. ಇದು ಥರ ಕನ್ವರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ಮೇಲ್ಗಡೆ ಹೋದರೆ ನನಗೆ ಪ್ರಾಫಿಟ್, ಓಕೆ, ಅಂದರೆ ಸಣ್ಣದಾಗಿ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂತು ಅಂದರೆ ನನಗೆ ಇದರಲ್ಲಿ ದೊಡ್ಡದಾಗಿ ಪ್ರಾಫಿಟ್ ಆಗುತ್ತೆ. ನೋಡ್ಬೋದು 20,000 ಚಿಲ್ಲರೆ ಪ್ರಾಫಿಟ್ ಇದೆ. ಓಕೆ, ಮ್ಯಾಕ್ಸಿಮಮ್ ಲಾಸು 1,800 ತೋರಿಸ್ತಾ ಇದೆ. 1,800 ಎಲ್ಲಿದೆ ಲಾಸ್? ಇಲ್ಲಿಗೆ ಸಡನ್ನಾಗಿ ಇಲ್ಲಿ ಬಂದ್ರೂ ನಮಗೆ ಲಾಸ್ ಆಗಲ್ಲ, ಪ್ರಾಫಿಟ್ ಆಗುತ್ತೆ. ಈ T+0 ಲೈನಲ್ಲಿ ನೋಡ್ಬೋದು, ಕೆಳಗಡೆ ಸಡನ್ನಾಗಿ ಬಂದರೂ ನೋಡಿ ಇದರಲ್ಲಿ 3,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ದಟ್ ಮೀನ್ಸ್ ಈ ಟ್ರೇಡಲ್ಲಿ ನನಗೆ ಯಾವುದೇ ಥರ ಲಾಸ್ ಆಗಲ್ಲ. ನಾವು 12ನೇ ತಾರೀಕಿಂದ ಎಕ್ಸ್ಪೈರಿ ಇದೆಯಲ್ಲ, ಈ ಥರ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋದರೆ ಇದರಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು 24,000 ಇದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂದರೆ ಇದರಲ್ಲಿ ಸಣ್ಣ ಪುಟ್ಟ ಲಾಸ್ ಆಗುತ್ತೆ. ಏನೋ 500,000 ರೂಪಾಯಿಗಿಂತ ಜಾಸ್ತಿ ಲಾಸ್ ಆಗಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನೋಡ್ಬೋದು ಪೊಸಿಷನಲ್ ಡೇಟಾ ಈಗಲೂ ನೆಗೆಟಿವ್ ಇದೆ, ಅಂದರೆ ಮಾರ್ಕೆಟ್ ಕೆಳಗಡೆ ಹೋದರೆ ಇದರಲ್ಲಿ ಲಾಸ್ ಆಗಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬಂದರೆ ಈ ಟ್ರೇಡಲ್ಲಿ ಏನಾಗುತ್ತೆ, ನಮಗೆ 5ನೇ ತಾರೀಕು ಎಕ್ಸ್ಪೈರ್ ಆಗೋದ್ರಲ್ಲಿ ಇದರಲ್ಲಿ ನಮಗೆ ದೊಡ್ಡ ಪ್ರಾಫಿಟ್ ಆಗುತ್ತೆ. ಅಲ್ಲೊಂದು 500 ರೂಪಾಯಿ ಕಳ್ಕೊಂಡ್ರು ನಮಗಿಲ್ಲ 8,000 ರೂಪಾಯಿಗಿಂತನೂ ಜಾಸ್ತಿ ಆಗುತ್ತೆ. ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ 20,000 ನಮಗೆ ಬೇಕಿಲ್ಲ. ಹಾಗೆ ಇದರಲ್ಲಿ ಇನ್ನೂ ಒಂದು ಟ್ರೇಡ್ ಇದೆ. ಸೊ ಅದನ್ನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡ್ಬೋದು 24,100 ಬೈ ಮಾಡಿದ್ದೀನಿ, 23,900 ಸೆಲ್ ಮಾಡಿದ್ದೀನಿ. ಹಾಗೆ 23,800 ಪುಟ್ಟನ್ನು ಬೈ ಮಾಡಿದ್ದೀನಿ. ಇದು ಏನು, ಇವು ಕೆಳಗಡೆ ಬಂದ್ರೇ ಪ್ರಾಫಿಟ್ ಆಗೋ ಟ್ರೇಡ್ಗಳು. ಹಾಗಾಗಿ ಮಾರ್ಕೆಟ್ ಏನಾದ್ರು ನನಗೆ ಕೆಳಗಡೆ ಬಂತು ಅಂದರೆ ನನಗೆ ದೊಡ್ಡದಾಗಿ ಪ್ರಾಫಿಟ್ ಆಗುತ್ತೆ. ಒಂದು ಎರಡನೇದು, ನನಗೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಲಾಸ್ ಆಗೋ ಚಾನ್ಸಸ್ ಇತ್ತಲ್ಲ 12ನೇ ತಾರೀಕಿಂದ, ಅದನ್ನು ಕಟ್ ಮಾಡಿದ್ವಿ. ಸೊ ಬೇಸಿಕಲಿ ಮಾರ್ಕೆಟ್ ಯಾವ ಕಡೆನಾದ್ರೂ ಮೂಮೆಂಟ್ ಆಗಲಿ, ಈಗ ನಾವು ಈ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಯಾವುದೇ ತೊಂದರೆ ಇರಲ್ಲ.
ಸೊ ಲೆಟ್ಸ್ ಸಿ. ಓಕೆ, ಈಗ 11:40 ಆಗಿದೆ. ನಾನು ಈ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನೀಗ ಹೇಳಿದ್ನಲ್ಲ, ಈ ಅಡ್ಜಸ್ಟ್ಮೆಂಟನ್ನು ನಾವೀಗ ಪುಟ್ ಸೈಡಲ್ಲಿ ಮಾಡ್ತಾ ಇದ್ದೀವಿ ನೋಡಿ. ಇದು ಬ್ಯಾಸ್ಕೆಟ್ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಎಕ್ಸಿಕ್ಯೂಟ್ ದಿಸ್ ಆರ್ಡರ್. ಓಕೆ, ಸೊ ಈಗ ನೋಡಿ ಈ ಟ್ರೇಡು ಯಾವ ಥರ ಕನ್ವರ್ಟ್ ಆಗಿದೆ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಯಾವ ಥರ ಈ ಥರ ಕನ್ವರ್ಟ್ ಮಾಡ್ತೀವಿ ಅಂತ. ಸಮ್ವಾಟ್ ಈ ಥರ ಕನ್ವರ್ಟ್ ಆಗಿದೆ. ಸೊ ಐ ವಿಲ್ ಶೋ ದ ಪೇ ಆಫ್ ಡಯಾಗ್ರಾಮ್ ಹಿಯರ್ ಓನ್ಲಿ. ಓಕೆ, ಸೊ ಆ ಟ್ರೇಡ್ ಯಾವುದು ಅದು ನಿಮಗೆ ತೋರಿಸ್ತೀನಿ ನೋಡಿ. ಈ ಟ್ರೇಡ್ ಬಂದುಬಿಟ್ಟು ಈ ಥರ ಕನ್ವರ್ಟ್ ಆಗಿದೆ. ಸೊ ನನಗೆ ಮೇಲ್ಗಡೆ ಯಾವುದೇ ಥರ ರಿಸ್ಕ್ ಇಲ್ಲ. ಮೇಲ್ಗಡೆ ಇದರಲ್ಲಿ ಪ್ರಾಫಿಟ್ ಇತ್ತು ಸ್ವಲ್ಪ. ಇದರಲ್ಲಿ ನೋಡಿ ಏನು ಪ್ರಾಫಿಟ್ ತೋರಿಸ್ತಾ ಇತ್ತು. ಈಗ ಇದರಲ್ಲಿ ಪ್ರಾಫಿಟ್ ಏನಕ್ಕಿಲ್ಲ ಅಂದರೆ ಮಾರ್ಕೆಟು ಸ್ವಲ್ಪ ಕೆಳಗಡೆ ಬಂತು. ಸೊ ಆ ಟೈಮಲ್ಲಿ ಮಾಡಿದೆ. ಓಕೆ, ನಾನು ಮೊದಲೇ ಮಾಡಿದ್ದಿದ್ರೆ ಇಲ್ಲೂ ನನಗೆ ಅರೌಂಡ್ 700-800 ರೂಪೀಸ್ ಪ್ರಾಫಿಟ್ ಆಗೋದು. ಹಾಗೆ ನೋಡಿ ಈ ಟ್ರೇಡಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 20,000 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 2,400 ಇದೆ. ಇದೇ ಮುಂಚೆ ಮಾಡಿದರೆ ನನಗೆ ಬೆಟರ್ ಟ್ರೇಡ್ ಸಿಗೋದು. ಅನ್ಫಾರ್ಚುನೇಟ್ಲಿ ನಾನು ಅವಾಗ ಮಾಡಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಇನ್ನೂ ಮೇಲೆ ಹೋಗುತ್ತಾ ಅಂತ. ಸೊ ಕೆಳಗಡೆ ಬಂದು ಮೇಲ್ಗಡೆ ಹೋಗ್ತಾ ಇದೆ. ಎನಿವೆ ಇಟ್ ಹ್ಯಾಪನ್ಸ್. ಓಕೆ, ಈಗ ಇದರಲ್ಲಿ ನೋಡಿ ಬ್ರೇಕ್ ಇವನ್ ಎಲ್ಲಿದೆ 24,067 ತನಕ ನನಗೆ ಯಾವುದೇ ತೊಂದರೆ ಇಲ್ಲ. ಕೆಳಗಡೆ ಮೇಲ್ಗಡೆನೂ ಅಫ್ಕೋರ್ಸ್ ನಮ್ಗೆ ಈ ಟ್ರೇಡಲ್ಲಿ ಯಾವುದೇ ಲಾಸ್ ಇಲ್ಲ. ನೋಡಿ ಈ ಟ್ರೇಡನ್ನ ನಾನು ಹೀಗೆ ಇಟ್ಕೊತೀನ ಇಲ್ಲ, ಇದನ್ನು ನಾನು ಎಕ್ಸ್ಪೈರಿಗೆ ತೊಗೊಂಡು ಹೋಗ್ತೀನಿ. ಎಕ್ಸ್ಪೈರಿನಲ್ಲಿ ತೊಗೊಂಡು ಹೋದ ನಂತರ ನಾನು ಇದಕ್ಕೆ ಅಡ್ಜಸ್ಟ್ಮೆಂಟು ಕೂಡ ಮಾಡ್ಕೊತೀನಿ. ಓಕೆ, ಸೊ ಈ ಎಕ್ಸ್ಪೈರಿಗೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ಏನಂದರೆ ಇದರ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಒಂದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಮುಗಿಸ್ತೀವಿ. ಈಗ ನಮಗೆ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಇರೋದು ಬಂದುಬಿಟ್ಟು ಡಿಸೆಂಬರ್ 12. ಓಕೆ, ಸೊ ಈ ಡಿಸೆಂಬರ್ 12 ನಿಮ್ಗೆ ಆಲ್ರೆಡಿ ತೋರಿಸ್ತೆ. ನಮಗೆ ಈ ಥರ ಇದೆ. ಯಾವ ಥರ ಈ ಥರ ಇದೆ ಪೇ ಆಫ್ ಡಯಾಗ್ರಾಮ್. ಮಾರ್ಕೆಟ್ ಮೇಲ್ಗಡೆ ಹೋದರೆ ಇದರಲ್ಲಿ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಲೈಕ್ ದಿಸ್. ಓಕೆ, ಇದನ್ನು ನಾವೀಗ ಮಾಡೋಣ ನೋಡಿ. ಡಿಸೆಂಬರ್ 12ನೇ ತಾರೀಕಿಂದಿತ್ತಲ್ಲ, ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಬಿಡೋಣ. ಸೊ ಇದನ್ನು ನಾನು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿ. ಓಕೆ, ನೀವು ಯಾವಾಗಾದ್ರು ಬೈ ಮಾಡಬೇಕಾದ್ರೆ ಬ್ಯಾಸ್ಕೆಟ್ ಆರ್ಡರ್ ಪಂಚ್ ಮಾಡಿ ಏನೇ ಮಾಡಿ ಲಿಮಿಟ್ ಆರ್ಡರನ್ನು ಪ್ಲೇಸ್ ಮಾಡಿ. ಓಕೆ, ಸೊ ಇಲ್ಲ ಅಂದರೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಯಾವಾಗಲೂ ಆಗುತ್ತೆ ಅಂತಲ್ಲ, ಆದರೆ ಆಗ್ಬೋದು. ನೋಡಿ ನಾನೀಗ 24,800 ಕ್ಲೋಸ್ ಮಾಡಿ 24,750ಕ್ಕೆ ಬರ್ತಾ ಇದ್ದೀನಿ. ಅಂದರೆ ಏನು, ನನಗಿಲ್ಲಿ 9,900-800 ಪ್ರಾಫಿಟ್ ಆಗಿದೆ ನೋಡಿ. ಇದನ್ನು ನಾನು ಬುಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದನ್ನು ಬುಕ್ ಮಾಡಿದಾಗ ಏನಂದರೆ -9,000 ತೋರಿಸುತ್ತೆ ಆಬ್ವಿಯಸ್ಲಿ. ಏನಕ್ಕೆ ಅಂದರೆ ನಾವೀಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ದಿಸ್ ಟ್ರೇಡ್. ನೋಡಿ ಈಗ ನಾವು ಈ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಈ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಮೋರ್ ಆರ್ ಲೆಸ್ ಈ ಥರ ಟ್ರೇಡು ಕನ್ವರ್ಟ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನನಗೆ ಮೇಲ್ಗಡೆ ಹೋದರೆ ಲಾಸ್ ಇಲ್ಲ. ಇನ್ಫ್ಯಾಕ್ಟ್ ಏನಾದ್ರು ಕೆಳಗಡೆ ಬಂತು ಅಂದರೆ ನಮಗೆ ಈ 12ನೇ ತಾರೀಕು ಇದೆಯಲ್ಲ, 5ನೇ ತಾರೀಕು ಇದೆಯಲ್ಲ, ಈ ಟ್ರೇಡಲ್ಲಿ ನಮಗೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಇದನ್ನು ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅರ್ಥ ಮಾಡ್ಕೊಳೋದಕ್ಕೆ. ಸ್ವಲ್ಪ ಪಾಸ್ ಮಾಡಿ ಯಾವ ಸ್ಟ್ರೈಕನ್ನು ಸೆಲೆಕ್ಟ್ ಮಾಡಿದ್ವಿ, ಯಾವ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅದನ್ನು ನೋಡಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ 24,800 ಕಾಲಿತ್ತಲ್ಲ, ಇದು ನೋಡಿ ಇದರಲ್ಲಿ ನಾವು ಕ್ಲೋಸ್ ಮಾಡಿದ್ದೀವಲ್ಲ, ಇದರಲ್ಲಿ ನಾವು 9,800 ರೂಪಾಯಿ ಬುಕ್ ಮಾಡಿದ್ವಿ. ಇದನ್ನು ಬುಕ್ ಮಾಡಿಬಿಟ್ಟು 24,750ಕ್ಕೆ ತೊಗೊಂಡು ಹೋಗಿದ್ದೀವಿ. 50 ಪಾಯಿಂಟು ನಮ್ಮ ಸೆಲ್ ಲೆಗ್ಗಿಗೆ ಆ ಥರ ತೊಗೊಂಡು ಹೋಗಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಅಪ್ಸೈಡ್ ಲಾಸು ಕಟ್ ಆಗುತ್ತೆ ನಮಗೆ. ಸೊ ಈಗ ಮಾರ್ಕೆಟ್ ಎಷ್ಟೇ ಮೂಮೆಂಟ್ ಆಗಲಿ ಮೇಲ್ಗಡೆ ನಮಗೆ ಇದರಲ್ಲಿ ಲಾಸ್ ಇದೆಯಲ್ಲ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಅಫ್ಕೋರ್ಸ್ ಇದರಲ್ಲಿ ನೀವು ನೋಡಿದರೆ ಅಲ್ಲ ಪ್ರವೀಣ್ ಇದರಲ್ಲಿ ಲಾಸ್ ಕಾಣುತ್ತಲ್ಲ ಅಂತ ಅನಿಸ್ಬೋದು. ಬಟ್ ಈ ಲಾಸ್ ಆಗಬೇಕು ಅಂದರೆ ಮಾರ್ಕೆಟು ತುಂಬಾ ರನ್ ಅಪ್ ಆಗಬೇಕು. ಈಗ ಮಾರ್ಕೆಟ್ ತುಂಬ ಮೇಲ್ಗಡೆ ಬಂದ್ರೂ ಏನಾಗುತ್ತೆ ನೋಡಿ, ಉದಾಹರಣೆಗೆ ಈಗ 1% ನಾಳೆ ಮೇಲ್ಗಡೆ ಬಂತು ಅಂದ್ಕೊಳ್ಳಿ, ಇದರಲ್ಲಿ ನನಗೇನಾಗುತ್ತೆ ಬರೀ 1,200 ರೂಪಾಯಿ ಲಾಸ್ ಆಗುತ್ತೆ. ನಾನು ಅವಾಗ ಕಟ್ ಮಾಡ್ತೀನಾ? ಇಲ್ಲ. ಸೊ ಬೇಸಿಕಲಿ ನನಗೆ ಇಲ್ಲಿ ಲಾಸ್ ಆಗುತ್ತೆ ಅಂದರೆ ಇಲ್ಲಿ ಬ್ರೇಕ್ ಇವನನ್ನು ಇನ್ಕ್ರೀಸ್ ಮಾಡೋದು ಟ್ರೈ ಮಾಡ್ತೀನಿ. ಒಂದು ಇಫ್ ಇನ್ ಕೇಸ್ ಕೆಳಗಡೆ ಬಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಮಗೆ ಈ ಟ್ರೇಡ್ ಇದೆಯಲ್ಲ, ಈ 5ನೇ ತಾರೀಕು ಟ್ರೇಡ್, ಇದರಲ್ಲಿ ತುಂಬ ದೊಡ್ಡ ಪ್ರಾಫಿಟ್ ಆಗ್ಬಿಡುತ್ತೆ. ಸೊ ನಮ್ಗೆ 10,000 ಆಗ್ಬೋದು, 15,000 ಆಗ್ಬೋದು, ಎಷ್ಟಾಗುತ್ತೋ ಗೊತ್ತಿಲ್ಲ. ಓಕೆ, ಇದರಲ್ಲಿ ನಮಗೆ ದೊಡ್ಡ ಪ್ರಾಫಿಟ್ ಆಗುತ್ತೆ. ಹಾಗೆ ಈ ಟ್ರೇಡಲ್ಲಿ ಕೆಳಗಡೆ ಬಂತು ಅಂದ್ರೂ ನಮಗೆ ಇಮಿಡಿಯೇಟ್ಲಿ ಲಾಸ್ ಆಗಲ್ಲ. ಉದಾಹರಣೆಗೆ ನೋಡಿ T+0 ಲೈನ್ ನೋಡಿ, ನಾಳೆಗೆ 24,218ಕ್ಕೆ ಬಂತು. ಇದರಲ್ಲಿ ನಿಮಗೆ ಲಾಸ್ ಎಷ್ಟು ತೋರಿಸ್ತಾ ಇದೆ? 792. ಅಂದರೆ ಮಾರ್ಕೆಟು ಆಲ್ಮೋಸ್ಟ್ 1% ಕೆಳಗಡೆ ಹೋದ್ರೂ ಇದರಲ್ಲಿ ನಮಗೆ 700 ರೂಪಾಯಿ ಮಾತ್ರ ಲಾಸ್ ಆಗುತ್ತೆ. ಆಲ್ರೆಡಿ ಇದರಲ್ಲಿ 600 ರೂಪೀಸ್ ಲಾಸ್ ಇದೆ. ಸೊ ಕೆಳಗಡೆ ಬಂದರೂ ನಮ್ಗೆ ಏನು ತೊಂದರೆ ಇಲ್ಲ. ಇಲ್ಲೇ ಇತ್ತು ಅಂದರೆ ಇದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು ಮೋರ್ ಆರ್ ಲೆಸ್ ನಾವಿದ್ದೀವಲ್ಲ ಸೇಫಾಗಿ ಟ್ರೇಡ್ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ಥರ ರಿಸ್ಕ್ ನಾವು ಜಾಸ್ತಿ ತೊಗೊತಾ ಇಲ್ಲ. ಓಕೆ, ಸೊ ನನಗೇನು ಅಂದರೆ ಮಾರ್ಕೆಟ್ ಬಂದರೆ ಕೆಳಗಡೆ ಬಂದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಾರ್ಕೆಟ್ ಕೆಳಗಡೆ ಬರೋದ್ರಿಂದ ಏನಾಗುತ್ತೆ, 5ನೇ ತಾರೀಕು ಎಕ್ಸ್ಪೈರಿನಲ್ಲಿ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ನೋಡಿ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂದರೆ
ಪಾಸ್ ಮಾಡಿ ನಾನು ಯಾವ್ಯಾವ ಸ್ಟ್ರೈಕ್ ತೊಗೊಂಡಿದ್ದೀನಿ, ಏನೇನು ಮಾಡಿದ್ವಿ ಅದನ್ನು ನೀವು ಸ್ವಲ್ಪ ನಿಧಾನಕ್ಕೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.